इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಆದರೆ ಆ ಮನುಷ್ಯ ಪರ್ಯಾಯ ಸಿಕ್ಕಿನು. ಇದು ಎಷ್ಟೋ ಜನ್ಮದ ನಿಮ್ಮದೇನೋ ಪುಣ್ಯ ಇತ್ತು, ಇವದೆಲ್ಲ ಸಿಕ್ಕಿತ್ತು. ಇವತ್ತು ಏನಾಗಿತ್ತು, ಭಾಳ ಕಷ್ಟ ಇತ್ತು ರೀ. ಈಗೇನು ಸ್ವಲ್ಪ ದಿನದಾಗ ಈಗ ಆ ಕಡೆ ಈ ಕಡೆ ಏನೋ ಒಂದು ಎಷ್ಟೋ ಜನ ಹಸ್ಕೊಂಡೇ ಸಾಯ್ತಿದ್ರು. ಹಸ್ಕೊಂಡೇ ತಮ್ಮದ ಊಟ ಆಹಾರ ಇಲ್ಲದೆ ಪ್ರಾಣ ಬಿಡ್ತಿದ್ರು. ಈಗ ಎಷ್ಟೋ ಪಶು ಪಕ್ಷಿಗಳದವು, ಒಂದು ತುತ್ತು ಸಿಕ್ಕಲ್ಲ ನೋಡ್ರಿ. ಆ ನಾಯಿ ಒಂದು ರೊಟ್ಟಿ ಚೂರಿಗಾಗಿ, ಒಂದು ತುತ್ತು ಅನ್ನಕ್ಕಾಗಿ ಮನೆ ಮುಂದೆ ಬಾಲ ಅಳ್ಳಾಡಿಸ್ತೈತಿ. ಏನು ಮಾಡ್ತದ ಅದಕ್ಕೆ? ಮತ್ತು ಹೊಡೆಯಾರು ನೋಡ್ತೀರ, ಅದ್ರನ್ನ ಯಾರು ಕೇಳೋರದಾರನ್ರಿ? ಶರೀರ ಕೊಳತು ಬೀಳ್ತದ. ಅದಕ್ಕಾಗಿ ಇವೆಲ್ಲ ದೊರೆತವೆ ಅಂತಂದ್ರೆ ಏನೋ ನಿಶ್ಚಿತ ನಾವು ಒಂಚೂರು ಪುಣ್ಯವನ್ನು ಮಾಡ್ಕೊಂಡು ಬಂದಿರಿ. ನಾವು ಮಾಡಿದ್ದಲ್ಲ, ನೀವು ಮಾಡಿದ್ದು ಪುಣ್ಯದ ಫಲ ನಿಮ್ಗೆ ಇವತ್ತೆಲ್ಲ ಸಿಕ್ಕೈತಿ. ಇದನ್ನೀಗ ಒಳ್ಳೆಯದಕ್ಕೆ ಉಪಯೋಗ ಮಾಡಿರಿ. ಅದಕ್ಕಾಗಿ ಸಮ್ಯಕ್ ತಪವನ್ನು ಮಾಡ್ಬೇಕಂತ. ಏನು ಮಾಡೋದ? ಈಗ ಸಮ್ಯಕ್ ತಪ ಅಂತ ಅಂದ್ರೆ ನೀರನ್ನು ನೀವು ಮಂಥನೆ ಮಾಡಿರಿ. ಏನು ಮಾಡಿರಿ? ಎಷ್ಟು ಪ್ರಯತ್ನ ಮಾಡಿ ದೊಡ್ಡ ನದಿಗೆನೇ ಕಡಗೋಲು ಹಾಕೊಳ್ರಿ ಅಥವಾ ಸಮುದ್ರಕ್ಕೆ ಹಾಕೊಳ್ರಿ. ಅದರಲ್ಲಿ ಎಷ್ಟು ನೀವು ಅದರ ಶ್ರಮ ಅಂತೂ ಆಗ್ತದೆ. ಬೆಣ್ಣೆ ಬರ್ತತನ? ಬೆಣ್ಣೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಬೆಣ್ಣೆ ಬರೋಂಥ ಒಂದು ಶಕ್ತಿ ಇಲ್ಲ. ಅದೇ ಥರ ನಾವು ಬೇರೆ ಮಿಥ್ಯಾ ತಪ ಮಾಡಿದ್ರೆ ಕೋಟಿ ವರ್ಷ ತಕ್ಕ ತಪ್ಪೇ ಏನು ಸಾರ ನಮ್ಮ ಕೈಗೆ ಬರೋಂಗಿಲ್ಲ. ಸಾರ ಬರಬೇಕು ಅಂತಂದ್ರೆ ಈಗ ಮರಳನ್ನು ಗಾಣದಲ್ಲಿ ಹಾಕಿ ನೀವು ತಿರುಗ್ತಾ ಹೋಗ್ರಿ. ಯಾವ್ದ್ರಾಗ ಏನನ್ನು ಹಾಕಿ ಮರಳನ್ನು ನೀವು ಉಸ್ಕೊಂತೀರನ, ಎಷ್ಟು ಎಣ್ಣೆ ಬರ್ತದೆ ರೀ? ತುಪ್ಪ ಬರ್ತದೆ, ಎಣ್ಣೆ ಬರ್ತದೆ. ಶ್ರಮ ಆಗ್ತಾ ಇಲ್ಲ ಅದಕ್ಕೆ. ಶ್ರಮ ಇದಕ್ಕಿಂತ ಎಳ್ಳನ್ನು, ಕೊಬ್ಬರಿನ ಮತ್ತು ಇನ್ಯಾವುದು ಶೇಂಗಾ ಇವನ್ನೆಲ್ಲ ಹಾಕಿ ತಿರುಗೋದ್ರಕ್ಕಿಂತಲೂ ಜಾಸ್ತಿ ಅದರಲ್ಲಿ ಶ್ರಮ ಪಡಬೇಕು. ಆದರೆ ಫಲ ಏನು ಬಂತು? ದುಗುಳು ಹಾರ್ತು. ಏನಾಗದ? ದುಗುಳು. ಅದಕ್ಕಾಗಿ ಸಮೀಚೀನ ತಪವನ್ನು ಮಾಡಬೇಕು ನಾವು. ಏನು ಮಾಡ್ಬೇಕಾ? ಸಮೀಚೀನ ಅಂದರೆ ಸತ್ಯ ತಪ. ಇವೇ 12 ಪ್ರಕಾರ ಹೇಳಾರ. ಇಲ್ಲ ಆದ್ರೆ ಬೇರೆ ಏನೋ ತಪ ಮಾಡ್ಕೊಂಡು ಹೋದ್ರೆ ನೋಡ್ರಿ, ದಿನದಾಗ ಉಗುಳು ನುಂಗಲ್ಲ, ರಾತ್ರಿ ಅದ್ರ ಜೀವನ ಮುಗಿಸ್ಕೊಂಡು ತಿಂದು ಬಿಡಾರ. ಎಲ್ಲಿ ಹೋದ ತಪ ಆತನು? ವಿಚಾರ ಮಾಡಿ ನೋಡ್ರಲ್ಲ. ಯಾಕೆ? ಅದೇ ಥರ ನಮ್ಮದು ಹಾಗಾಗಬಾರ್ದು ಅಂತ 12 ಪ್ರಕಾರ ತಪವನ್ನು ಹೇಳಿದಾರ. ಎಷ್ಟು ಪ್ರಕಾರ? ಅನುಸನ ಅಂದರೆ ಉಪವಾಸ, ಅನುಸನ ಔಮೋದರಿ ಅಂದರೆ ಹಸುವಿನಕ್ಕಿಂತ ಕಮ್ಮಿ ಊಟ ಮಾಡೋದು. ಏನು ಮಾಡೋದ? ಒಂದು ತುತ್ತು ಮಾಡ್ಬೋದು, ಒಂದು ಅಗಳನ್ನು ಮಾಡ್ಬೋದು, ಲಾಸ್ಟಿಗೂ ಒಂದು ತುತ್ತು ಒಂದು ಅಗಳನ್ನು ಬಿಡ್ಬೋದು. ಆದರೆ ಇದು ಅಂದರೆ ಬಿಡೋದಂದರೆ ತಾಳಿಲಲ್ಲ, ನಾವು ತಗೊಳ್ಳಲ್ಲ ಸಾಕು. ತಾಳಿಲಿ ಒಂದು ಅಗಳನ್ನು ಬಿಡಬಾರ್ದಂತ ನೋಡಿ. ತಟ್ಟೆಯಲ್ಲಿ ಒಂದು ಅಗಳ ಬಿಟ್ಟರೆ ನಮಗೆ ಮೊದಲು ಹೇಳ್ತಿದ್ರು ನಾವು ಸಣ್ಣಕ್ಕಿದ್ದಾಗ. ಅದರ ಬಿಟ್ಟದ್ದು ಒಂದೊಂದು ಅಗಳನ್ನೆಲ್ಲ ಒಂದು ದಿನದ ಊಟದ್ದೇನಾದ್ರು ಸಮಯ ಎಷ್ಟು ಅನ್ನ ಆಗ್ತದಲ್ಲ ಅಷ್ಟು ಅನ್ನ ಆದಾಗ ಒಂದಿನ ನಮಗೂ ಊಟ ಸಿಗಲ್ಲ ಅಂತ. ಹಂಗೆ ಆಗ್ತದೆ ಅಂತ. ಹೌದದು ಏನಂತಿರಲ್ಲ ಕರ್ಮ. ಅದಕ್ಕಾಗಿ ಒಂದು ಅಗಳನ್ನು ಬಿಡಬಾರ್ದು. ಆದರೆ ಕಮ್ಮಿ ಮಾಡೋದು. ಇದು ಅನಸನ ಔಮೋದರಿ ವೃತ್ತಿ ಪರಿಸಂಖ್ಯಾನ. ಆಹಾರಕ್ಕೂ ಮಹಾರಾಜರು ಏನು ನೇಮ್ ಇತ್ತು ತಮ್ಮದ? ಅದು ಏನಾರು ನೇಮ್ ಇರಲಿಲ್ಲ. ಆತು ಮತ್ತು ಇನ್ನೇನು ಮಾಡ್ಬೇಕು? ನಮಗೊಂಚೂರು ಗೊತ್ತಾದರೂ ಒಳ್ಳೇದು ಆತಿತ್ತು ಮಹಾರಾಜರ. ಏನ
ನಮಗೊಂಚೂರು ಗೊತ್ತಾದಲ್ಲ ಏನು ಮಾಡೋಣ, ಗೊತ್ತಾಗಿ ಏನು ಮಾಡೋದು, ಗೊತ್ತಾಗದೆ ಏನು ಮಾಡೋದು ಆಗಿರ್ತದೆ. ಆರಾದ್ರೆ ಆಯ್ತು, ಆಗದಿದ್ರೂ ಏನೂ ಅದಕ್ಕೆ ಇದಿಲ್ಲ. ಮತ್ತು ಅದನ್ನು ಹೇಳಕ್ಕೆ ಹೋದ್ರೆ ನಮ್ಮ ಆಚಾರ್ಯ ಶ್ರೀಗಳು ಹೇಳ್ತಿದ್ರು, ಅದರದ್ದು ಒಂದು ಮಹಿಮೆ ಇರ್ತದೆ. ಏನಿರ್ತದೆ? ಅದರ ಮಹಿಮೆಯನ್ನು ಹಾಳು ಮಾಡಬಾರದು. ಏನು ಮಾಡಬಾರ್ದು? ಹೌದು, ಯಾವುದೇ ಒಂದು ವಸ್ತುನ ಅದರ ಮಹಿಮೆ, ಅದರ ಒಂದು ಗುಣ ಏನಿದೆ ನೋಡ್ರಿ, ಅದನ್ನು ಕೆಡಿಸಬಾರ್ದು. ಏನು ಮಾಡಬಾರ್ದು ಅಂತ? ಏನು ಮಾಡಬಾರ್ದು? ಕೆಡಿಸಕ್ಕೆ ಹೋಗಬಾರದು. ನಾವು ಏನು ಮಾಡಬಾರ್ದು? ಕೆಡಿಸಿದ್ರೆ ಮುಂದಿನ ಭವಿಷ್ಯಕ್ಕೆಲ್ಲ ಹಾಳು. ಏನದು? ಮುಂದಿನ ಭವಿಷ್ಯಕ್ಕೆಲ್ಲ ಹಾಳಾಗ್ತದೆ. ಆದರೆ ಈ ಥರ ತಪ ಮಾಡಕ್ಕೆ ಹೇಳಾರ. ಅನಸ ನಾವು ಮದುವೆ ವೃತ್ತಿ ಪರಿಸಂಗ ರಸಪರಿತ್ಯಾಗ. ರಸ ಅಂದ್ರೆ ಏನ? ಹಾಲು, ಮೊಸರು, ತುಪ್ಪ, ಎಣ್ಣೆ, ಉಪ್ಪು, ಸಕ್ಕರೆ, ಇದು ಷಟ್ರಸ ಅಂತಂದ. ಕಾಯ ಸ್ವರ್ಗ, ಕಾಯಕ್ಲೇಶ ತಪ. ಹಾಂ, ಎಲ್ಲ ಒಳ್ಳೆಯದ. ನಮ್ಮಲ್ಲಿ ಏನು ಹೇಳಾರ ನೋಡ್ರಿ, ಯಾವುದು ಏನೇನು ಹೇಳಾರಲ್ಲ ಅದು ಎಲ್ಲ ನಮ್ಮ ಇದಕ್ಕೂ ಒಳ್ಳೆಯದು, ಆತ್ಮಕಲ್ಯಾಣಕ್ಕಂತೂ ಆತು. ಭೌತಿಕ ಜೀವನದಲ್ಲೂ ನೀವು ಉಪ್ಪು ಗಿಪ್ಪು ಇಲ್ಲದೆ ಶಾಂತಿಯಿಂದ ಊಟ ಮಾಡಿರಿ, ನಿಮಗೆ ಅಷ್ಟೊಂದು ನಿದ್ರೆನೂ ಬರಲ್ಲ, ಶರೀರದಲ್ಲೂ ನಮ್ಮನಿ ಜಳ ಜಳ ಅನಿಸ್ತತಲ್ಲ. ಉಪ್ಪು ಖಾರ ಎಲ್ಲ ಬಿಟ್ಟು ನೋಡ್ರಿ, ಯಾವ ಜಳ ಫಳ ಏನು ಅನಿಸಲ್ಲ. ಬಾಯಾರಿಕೆ ಆಗೋದು, ಇದಾಗೋದು, ಅದಾಗೋದು, ಅವೆಲ್ಲ ಕಮ್ಮಿ ಆಗ್ತಾವೆ. ಅದಕ್ಕಾಗಿ ಇವು ಬಾಹ್ಯ ತಪಗಳು ಹೇಳಿದಾರ. ಮತ್ತು ಅಂತರಂಗ ತಪ ಅಂತಂದರೆ ಅಂತರಂಗ ತಪದ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅದು ಬಹಳ ಮಹತ್ವಪೂರ್ಣ ಅಂತೆ. ಅಂತರಂಗ ಅಂದ್ರೇನು, ಹೇಗೆ ಅಂತಂದ್ರೆ ಅಂತರಂಗ ಸಾಧನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ಯಾರ. ಅಂತರಂಗ ಸಾಧನೆಯನ್ನು ಇವು ಬಾಹ್ಯ ತಪ ಯಾಕೆ ಅಂತಂದ್ರೆ ಎಲ್ಲರಿಗೂ ಕಾಣ್ತದೆ. ಏನಾಗ್ತದೆ? ಈ ತಪಗಳನ್ನು ಬೇರೆಯವರು ಮಾಡೋದು ಎಲ್ಲೋ ನಮಗೆ ಕಂಡು ಬರ್ತಾವೆ. ಏನು ಬರ್ತಾವ? ಈ ತಪಗಳನ್ನು ಬೇರೆಯವರು ಮಾಡ್ತಾ ಇರ್ತಾರೆ. ಆದರೆ ಅಂತರಂಗ ತಪ ಅಂದ್ರೆ ಸ್ವಾಧ್ಯಾಯ, ಪ್ರತಿಕ್ರಮಣ, ಪ್ರಾಯಶ್ಚಿತ್ತ, ಪ್ರತ್ಯಾಖ್ಯಾನ, ಉತ್ಸರ್ಗ, ಧ್ಯಾನ, ಇವೆಲ್ಲ ಯಾಕೆ ಅಂತಂದ್ರೆ ಈ ತಪಗಳಿಂದ ನಮಗೆ ಅಂತರಂಗ ಶುದ್ಧಿಗಾಗಿ ಮಾಡೋದು. ಈ ತಪಗಳಿಂದ ಭಾಳ ಒಳ್ಳೆಯದು ಅಂತ ನೋಡ್ರಿ. ಅಂತರಂಗ ತಪ, ವೈಯಾವೃತ್ತಿ ಮಾಡೋದು ಅಂತರಂಗ ತಪ. ಹೌದು, ಆ ರೀತಿ ಇವು 12 ಪ್ರಕಾರ ತಪಗಳನ್ನು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಾರ. ಹಾಗೆ ಮುಂದೆ ಹೋಗಿ ಏನು ಮಾಡ್ಬೇಕಂತ ಇವು ಇವತ್ತು ಅದಕ್ಕಾಗಿ ಉತ್ತಮ ಅಂದರೆ ಶಕ್ತಿ ಅನುಸಾರ, ಶಕ್ತಿ ಮುಚ್ಚಿಡೋದಲ್ಲ, ಮತ್ತು ಅದನ್ನು ಏನು ಮಾಡೋದಲ್ಲ, ಶರೀರನೂ ನಷ್ಟ ಮಾಡೋದಲ್ಲ. ಅವು ಇಂದ್ರಿಯಗಳು ವಶಕ್ಕೂ ಬರ್ತವೆ. 2 ಉಪವಾಸ ಮಾಡಿರಿ, 1 ಆಯ್ತು 2. ಯಾರ ಅಂದ್ರೆ ಇದಕ್ಕೆ ಹೋಗೋಣ ನಡಿ, ಪಿಕ್ಚರ್ ನೋಡ್ಕೆ ಬರೋಣ. ಎಲ್ಲಿಗೆ? ಅದು ಸೋಲಾಪುರಕ್ಕೆ ಹೋಗೋಣ, ಇಲ್ಲಾಂದ್ರೆ ಬೆಳಗಾವಿಗೆ ಹೋಗೋಣ. ಹೋಗ್ತೀರಣ್ಣ? ನಮಗೆ ಯಾವುದು ಬೇಡ, ಸಾಕು ಇಷ್ಟೇನ. ಎಷ್ಟು ಸಾಕು? ಎಷ್ಟು ಸಾಕು ಅಂತಂದ್ರೆ ಇದೇ ಸಾಕು, ಇದಕ್ಕಿಂತ ಜಾಸ್ತಿ ನಮಗೆ ಬೇಡ ಅಂತ ಬಿಟ್ಬಿಡೋದು. ಹಾಗಾಗಿ ಈ ತಪಗಳನ್ನು ಮಾಡೋದ್ರಿಂದ ನಮ್ಮ ಭವಿಷ್ಯಕ್ಕೆ ಉಜ್ವಲಮಯವಾಗಿ ಮಾಡಿಕೊಳ್ಳೋ ಸಾಧನಗಳಂತಿವು. ಈ ಸಾಧನದಿಂದನೇ ಸಾಧ್ಯಗಳನ್ನು ಸಿದ್ಧ ನಾವು ಮಾಡಿಕೊಳ್ಳಬಹುದು. ಗೊತ್ತಾಯ್ತಾ? ಅದಕ್ಕೆ ಸಮ್ಯಕ್ತು ತಪ ಮಾಡಬೇಕು, ಶಕ್ತಿ ಅನುಸಾರ. ಶಕ್ತಿ ಮುಚ್ಚಿಡಕ್ಕೂ ಹೋಗ್ಬೇಡ್ರಿ, ಶಕ್ತಿಯನ್ನು ಮೀರಿನೂ
ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ಶಕ್ತಿ ಮೀರಿ ಮಾಡೋಕ್ಕೆ ಹೋದ್ರೆ ಒಂದಿನ ಎಲ್ಲವೂ ಅದು ಖಾಲಿ ಇದು ಖಾಲಿ. ಏನಾತ? ಕೊಟ್ಟಿಗೆಲಿದ್ದು ಖಾಲಿ, ಪೆಟ್ಟಿಗೆಲಿದ್ದದ್ದು ಖಾಲಿ. ಯಾಕೆಂದ್ರೆ ನಾಳೆಯಿಂದ ಎಲ್ಲದೂ ಮುಗಿದೇ ಹೋಗ್ತಲ್ಲ ನಿಮ್ಮದು. ನಾಳೆ ಏನು ಮಾಡಾರ? ಅದಕ್ಕಾಗಿ ವಿವೇಕ ಒಂದ್ಸರಿ ಒಬ್ಬರ ಮನೆ ಹಾಗೆ ಮಾಡಾರ, 16 ದಿನ ಉಪವಾಸ ಮಾಡ್ತೇನೆ ಅಂತ ಹೋಗ್ಯಾರ. ಹೋಗಿ ಬಟ್ ಶಕ್ತಿನೂ ನೋಡ್ಬೇಕಲ್ಲ. ಏನು ಮಾಡ್ಬೇಕು? ನೋಡ್ಬೇಕಪ್ಪ ನಮ್ಮ ಶರೀರ ಅದಕ್ಕೆ ಯೋಗ್ಯ ಕೆಲಸ ಕೊಡ್ತದೋ ಇಲ್ಲ. ಏನಂದರೆ ಅದೇ ರೀತಿ ಶಕ್ತಿಗೆ ಅನುಸಾರ ಆಗಿ ತಪಸ್ಸೆ ಮಾಡಬೇಕಂತ. ಅದಕ್ಕಾಗಿ ಶಕ್ತಿಗೆ ಅನುಸಾರ ಎಲ್ಲ ಮಾಡಿರಿ. ಈಗ ಒಂದು ಹೊತ್ತು ಮಾಡ್ತಾಯಿದ್ದೀರಲ್ಲ, ಹೌದಾ? ಮತ್ತು ಆಮೇಲೆ ಇದು ಮುಗಿದ ಮೇಲೆ ಸಿಕ್ಕಿದ್ರೆ 20, ಸಿಕ್ಕಿದ್ರು 70, ಸಿಕ್ಕಿದ್ರೆ 20 ಸರಿ, ಸಿಕ್ಕದಿದ್ರೆ ನಮ್ದು ಇವತ್ತು 70 ಇವೆಲ್ಲ ಇಲ್ಲ, 2 ಸರಿ. ಏನು ಮಾಡೋದ? ಅಷ್ಟಮಿ ಚತುರ್ದಶಿ ಈಗ 5 ಗಂಟೆಗೆ ಹೇಳ್ತೀರಾ, 4:15? 4ಕ್ಕೆ ಹೇಳ್ತೀರಾ? ಹಾಂ, ಇದು ಮುಗಿದ ಮೇಲೆ ದಿನ 5 ಗಂಟೆಗೆ ಹೇಳ್ಬೇಕು. 4 ಗಂಟೆಗೆ ಬೇಕಾದ್ರೆ ಮನ್ಕೊಳ್ರಿ ನೀವು. ಹೇಳೋದು 5 ಗಂಟೆಗೆ ಹೇಳಲೇಬೇಕು. ನನ್ನ ಇದು ನಿಯಮ ಏನಿದೆ ಅದನ್ನು ನಾವು ಪೂರ್ಣ ಮಾಡಲೇಬೇಕು. ನಮ್ಮ ಒಂದು ದೃಢ ಸಂಕಲ್ಪ ಶಕ್ತಿಯಲ್ಲಿ ಎಲ್ಲ ಕಾರ್ಯಗಳು ಆಗುತ್ತವೋ. ಏನಾಗ್ತವ? ಅದಕ್ಕಾಗಿ ಇವತ್ತು ಷೋಡಶಕಾರಣ ಭಾವನೆಯಲ್ಲಿ ಉತ್ತಮ ಅಂದರೆ ಇವತ್ತು ಶಕ್ತಿ ಅನುಸಾರವಾದ ಅಂದರೆ ಇಲ್ಲಿ ಸತ್ಯ ಇದರಲ್ಲೂ ದಶಲಕ್ಷಣದಲ್ಲೂ ಬರ್ತದೆ. ಏನಿದೆ? ಹಾಂ, ತ್ಯಾಗನೂ ಇದೆ, ಹಾಂ, ಎಲ್ಲ ಇದಾವು. ಆದರೆ ನಾವು ಶಕ್ತಿ ಏನು ಕೇಳಲಿಲ್ಲ, ಇವತ್ತಿಲ್ಲಿ ಹೊರಗೆ ನಿಲ್ಬೇಕು ಇಲ್ಲ. ಅದಕ್ಕೆ ಇದು ಉತ್ತಮ ಅಂದರೆ ಸಮ್ಯಕ್ತವಾದ ಜೊತೆಗೆ ಮಾಡೋಂಥ ತಪಸ್ಯ. ಇವೇ 12 ಪ್ರಕಾರ ಹೇಳಿದಾರೆ. ಇದರಾಗೆ ಬಹಳಷ್ಟು ಸಾವಿರಾರಲ್ಲ ಲಕ್ಷಾಂತರ ಕೋಟಿಗಟ್ಟಲೆ ಭೇದಗಳಿದಾವೆ. ಏನಿದಾವೆ? ಉಪವಾಸ ಮಾಡೋಕೆ ಆ ಉಪವಾಸ, ಈ ಉಪವಾಸ, ಎಷ್ಟು ಪ್ರಕಾರದ ಉಪವಾಸ ಮಾಡ್ತೀರಿ ಮಾಡಿರಿ. ಆದರೆ ಶ್ರೀಕೃಷ್ಣನ ತಂದೆ ಎಲ್ಲ ಉಪವಾಸ ಮಾಡಿದ್ರಂತ. ಏನು ಮಾಡಿದ್ರಂತ? ಎಲ್ಲ ಮಾಡಿದ್ರು. ಕಡೆಗೆ ಒಂಚೂರು ಹೊಳೆಯಲ್ಲಿ ಹುಣ್ಸೆಕಾಯಿ ತೊಳೆದ್ರು, ನಿಧಾನ ಕಟ್ಕೊಂಡ್ರಂತ. ಇಲ್ಲದಿದ್ರು ಅವರು ತೀರ್ಥಂಕರ ಆಗ್ತಿದ್ರು, ಇಷ್ಟು ಪುಣ್ಯ ಕಟ್ಕೊತಿದ್ರಂತೆ. ಶಾಸ್ತ್ರದಾಗ ಹೇಳೋದೆಲ್ಲ ಒಯ್ಯಾರುತ್ತಿ ಎಲ್ಲ ತಪ ಮಾಡಿದ್ರಂತೆ. ಅವರು ನೋಡ್ರಿ, ಕರ್ಮದ ಬಡಿ ಭಾಳ ವಿಚಿತ್ರ. ಹಾಗೇನೆ ಹಾಂ ಭಾಳ ಮಾಡಿದ್ರಂತೆ. ಎಷ್ಟು ಇದ್ರಾಗ ಹರಿವಂಶ ಪುರಾಣದಾಗೆಲ್ಲ ಓದಿ ವಸುದೇವನ್ರಿ. ಹಾಂ ಹಾಂ, ಹಾಗೆ ಇಷ್ಟೆಲ್ಲ ಮಾಡಿದ್ರು. ಅವರು ಹಂಗೇನೆ ಎಲ್ಲ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕೇ ಬಿದ್ದಿದ್ರು, ಆದರೆ ಅದರಿಂದ ಪಾರಾದರು. ಇವತ್ತು ದಶಲಕ್ಷಣ ಧರ್ಮದ 3ನೆಯ ಏನ ಅಂದರೆ 2 ಆದರೂ 3ನೇ ದಿನ ಆಚರಿಸಿದೆ ಇದ್ದಾರೆ. ಆ 3ನೇ ದಿನ ಅಂದರೆ ಏನಂತ ಗೊತ್ತಾ? ಇವತ್ತು ಕ್ರೋಧ ಮಾನ ಮಾಯಾ ಬಂತು. ಮಾಯಾಚಾರ ಹೆಜ್ಜೆ ಹೆಜ್ಜೆಲಿ ಆಗ್ತದ್ರಿ. ಏನಾಗ್ತವು? ಆದರೆ ಒಂದು ನೆನಪಿಡ್ರಿ, ಸ್ವಭಾವದಿಂದ ಇರ್ತದಂತೆ. ಮಾಡಬೇಕು ಅಂತ ನೇಮಿಲ್ಲ, ಏನಿಲ್ಲ. ನೀವು ಪ್ರಯತ್ನ ಮಾಡಿ ಒಳ್ಳೇದು ಮಾಡ್ಕೊಂಡು ಹೋಗ್ಬೋದು. ಸ್ವಭಾವದಿಂದ ಅದರದ ತೀವ್ರತೆ ಇರ್ತದಂತೆ. ಹಾಗೆ ಆ ಮಾಯಾಚಾರ ಅಂತಕ್ಕಂಥದ್ದು ಬಹಳ ದೊಡ್ಡ ಇದು. ಹೇಳೋದ್ರಲ್ಲಿ ಮತ್ತು ಮಾಡೋದ್ರಲ್ಲಿ ಅಂತರಗಳು. ಹೆಂಗೆ ಮಾಯಾಚಾರ ಮಾಡ್ತಾರಂತಂದ್ರೆ ನಾವು ಕಲ್ಪನೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಇದರದ್ದು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಮಾಯಾಚಾರದ. ಭಾಳ ವಿಚಿತ್ರ. ನಿಮ್ಗೊಂದು ಸರಿ ನಾನು ಹೇಳಿದ್ದೆ ಅಂತ ಕಾಣ್ತದೆ. ಒಂದು ಬೆಕ್ಕಿನ ಕಾಶಿ ಯಾತ್ರೆ ಅಂತ. ಏನ ಡ್ರಾಮಾ ಹೆಂಗೆ ಮಾಡೋದು ಗೊತ್ತಾ? ಒಂದು ಊರಾಗ ಒಂದು ದೊಡ್ಡ ವಿಶಾಲವಾದ ಜನಮಂದಿರ ಇತ್ತಂತೆ.
ಆ ಮಂದಿರದ ಪರಿಸರದಲ್ಲಿ ಸಾವಿರಾರು ಇಲಿಗಳು ಇರ್ತಿದ್ದಂತೆ. ಎಷ್ಟಿರ್ತಿದ್ವು? ಎಷ್ಟೋ ಸಾವಿರಾರು ಇಲಿಗಳು ಅಲ್ಲಿ, ಯಾಕೆಂದ್ರೆ ಪೂಜಾ ಮಾಡ್ತಿದ್ರು. ಅದರಾಗೆ ಸ್ವಲ್ಪ ಕಾಳು ಕಡ್ಡಿ ಇವೆಲ್ಲ ದೊರೀತಿತ್ತು. ಅವಕ್ಕೆ ಏನಾಗ್ತಿತ್ತು? ಕಾಳು ಕಡ್ಡಿಗಳೆಲ್ಲ ದೊರೀತಿದ್ದು. ಆದ್ದರಿಂದ ಅವು ಏನು ಮಾಡ್ತಿತ್ತು? ಅದರಿಂದ ಅವ್ರದ್ದು ಜೀವನ ನಡೀತಿತ್ತು, ಸುಖಮಯ ಆಗಿ ನಡೀತಾ ಇದ್ದಾಗ ಒಂದು ಅದರ ಮಧ್ಯದಾಗ ಒಬ್ಬರು ಆತಂಕವಾದಿ ಬಂದು ಒಂದು ಬೆಕ್ಕು ಸೇರ್ಕೊಂತು. ಆ ಇಲಿಗಳ ಒಂದು ಮುಖ್ಯವಾದ ಇಲಿ ಏನು ಹೇಳತ್ತಂತ ನೋಡ್ರಿ, ನಮ್ಮದೆಲ್ಲ ಹಿಂಗಾದರೆ ಪೂರಾ ನಮ್ಮ ಜೀವನ ಈ ಪಾಪಿ ಆತಂಕವಾದಿ ಮುಗ್ಸರ. ಅದಕ್ಕೆ ನಾ ಮೊದಲು ಹೋಗಿ ನೋಡಿ ಬರ್ತೀನಿ ಹೊರಗೆ. ಇಂಥವ್ರು ಯಾರು ಇಲ್ಲ ಅಂದ್ರೆ ಅಷ್ಟೇ ನಾವು ಕಾಳು ಕಡ್ಡಿನ ಏನಾದ್ರು ಸ್ವಲ್ಪ ಧಾನ್ಯಗಳನ್ನು ನಮ್ಮ ಹೊಟ್ಟೆಪಾಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಂಗ್ರಹ ಮಾಡಿ ಇಟ್ಕೊಳ್ಳೋದು, ಅವು ಸಂಗ್ರಹ ಮಾಡಿ ಇಟ್ಕೊತಾವೆ. ಸ್ವಲ್ಪ ನಿಮ್ಮ ಅಷ್ಟು ಮಾಡಲ್ಲ. ಏನು ಮಾಡಲ್ಲ, ಅವು ಒಂದು ಸಣ್ಣ ಪೆಟ್ಟಿಗೆ ಐತಂತ ಅವಕ್ಕೆ ಎಷ್ಟ ಅವು ಇಟ್ಕೊತಾವಂತೆ. ಆವಾಗ ಅದನ್ನು ಹಂಗೆ ಮಾಡ್ತಾ ಅದು ಹೇಳ್ತು. ಆಮೇಲೆ ಈ ಆತಂಕವಾದಿಗೆ ಏನೂ ಸಿಕ್ಕಲಲ್ಲ. ಏನು ಮಾಡ್ತು? ಏನೂ ಸಿಕ್ಕಿಲ್ಲ. ಅವು ಬರೋದೇ ಇಲ್ಲ ಹೊರಗೆ. ಆವಾಗ ನೋಡಿಕೊಂಡು ಅವ್ರು ಕೆಲಸ ಮಾಡೋಕ್ಕೈತದ. ಕಡೆಗೆ ಮಂದಿರದಾಗ ಬಂದು ಒಂದು ಜಪದ ಸಾರ ಹಿಡ್ಕೊಂಡು ಕೊಳ್ಳಾಗ ಹಾಕ್ಕೊಂಡು ಇಲಿಗಳ ಪ್ರಧಾನ ಮುಖ್ಯನಾದವನು ಬಂದು ಕೇಳ್ತಾನೆ, ಏನು ನೀನು ಭಾಳ ದೊಡ್ಡ ಧರ್ಮಾತ್ಮ ಕಾಣ್ತಾ ಇದೀಯ, ಈಗ ಏನೈತೆ, ಏನಿದು ನಿಂದು ಡ್ರಾಮಾನೋ ಏನಿದೆ? इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।